ಕರ್ನಾಟಕದಲ್ಲಿ ಭಾರತದ ಮೊದಲ ಜಲವಿದ್ಯುತ್ ಯೋಜನೆಯನ್ನು ಸ್ಥಾಪಿಸಿದ ವರ್ಷ ಕೇಳಲಾಗಿದೆ. ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂತ. 1901 ಇದೆ, 1902 ಇದೆ, 1903 ಇದೆ, 1904 ಇದೆ. ಸೊ ಇದರಲ್ಲಿ ರೈಟ್ ಆನ್ಸರ್ ಯಾವುದು? ಕಮೆಂಟ್ ಮಾಡ್ತಾ ಬನ್ನಿರಿ. ರೈಟ್ ಆನ್ಸರ್ ಏನು ಇದರಲ್ಲಿ? ಓಕೆ, ಇದಕ್ಕೆ ರೈಟ್ ಆನ್ಸರ್ ಯಾವುದಂದರೆ 1902 ಅಲ್ಲಿ ಏನು ಮಾಡ್ತಾರೆ, ಇದಕ್ಕೆ ರೈಟ್ ಆನ್ಸರ್ ಆಗಿರ್ತಕ್ಕಂಥದ್ದು. ಅಂದರೆ ಈ ಒಂದು ಶಿವನ ಸಮುದ್ರ ಇದೆ ಗೊತ್ತಾ, ಶಿವನ ಸಮುದ್ರ ಅಂತ ಇದೆ, ಅದು ಕಾವೇರಿ ನದಿಗೆ ಕಟ್ಟಲಾಗಿರ್ತಕ್ಕಂಥದ್ದು. ಇದಕ್ಕೆ ರೈಟ್ ಆನ್ಸರ್ 1902 ಈಸ್ ರೈಟ್. ನೆಕ್ಸ್ಟು 1905 ಅಲ್ಲಿ 1905ರಲ್ಲಿ ಏನಾಗ್ತದೆ, ನಮ್ಮ ಬೆಂಗಳೂರಿಗೆ ವಿದ್ಯುತ್, ಅದು ಯಾವ ವಿದ್ಯುತ್ತು? ಜಲವಿದ್ಯುತ್ತನ್ನು ಕೊಡಮಾಡಲಾಗಿರ್ತಕ್ಕಂಥದ್ದಂತೆ. ಅದಕ್ಕೂ ಮುಂಚೆ ಗೋಕಾಕ್ ಫಾಲ್ಸ್ಗೆ ಮಂಜೂರು ಮಾಡಿರ್ತದೆ, ಬಟ್ ಅದು ಆಗಿರೋದಿಲ್ಲ. ಎಸ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕೆ ಜಿ ಎಫ್ನ ಚಾಂಪಿಯನ್ ರಿಪ್ನ ಆಳ ಎಷ್ಟಿದೆ ಅಂತ ಪ್ರಶ್ನೆ ಇದೆ. ಸೊ ನೋಡಿ, ಕೆ ಜಿ ಎಫ್ನ ಚಾಂಪಿಯನ್ ರಿಪ್ನ ಆಳ ಸೊ 3217, 4217, 2217, 1117 ಅಂತ ಇದೆ. ಸೊ ಇದಕ್ಕೆ ರೈಟ್ ಆನ್ಸರ್ ಅಂದರೆ ಫಸ್ಟ್ ಆಪ್ಷನ್ ಇದೆ. ಕೆ ಜಿ ಎಫ್ ಅಂದರೆ ಕೋಲಾರ್ ಗೋಲ್ಡ್ ಫೀಲ್ಡ್ ಅಂತ. ಕೆ ಜಿ ಎಫ್ ಅಂದರೆ ಕೋಲಾರ್ ಗೋಲ್ಡ್ ಫೀಲ್ಡ್ ಅಂತ. ಸೊ ಇದನ್ನು 1880 ಸಂದರ್ಭದಲ್ಲಿ ಜಾನ್ ಅಂತಕ್ಕಂಥ ಕಂಪನಿ ಇದನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಇತ್ತೀಚೆಗೆ 2004ಕ್ಕೆ ಇದು ಕ್ಲೋಸ್ ಆಗಿರ್ತಕ್ಕಂಥದ್ದು. ಆ್ಯಂಡ್ ಕೆ ಜಿ ಎಫ್ ಹೆಸರ ಮೇಲೆ ಒಂದು ಮೂವಿ ಕೂಡ ಆಗಿರ್ತಕ್ಕಂಥದ್ದು. ರಾಕಿಂಗ್ ಸ್ಟಾರ್ ಯಶ್ ಅವರು ಮಾಡಿರ್ತಕ್ಕಂಥ ಮೂವಿ ಅಂತ ನಾವು ನೋಡ್ತಾ ಬರ್ತೇವೆ. ಸೊ ಏನಂತಂದರೆ ಇದು ಏನಂದರೆ ಇಂಡಿಯಾದಲ್ಲಿ ಅತಿ ಡೀಪೆಸ್ಟ್ ಆಗಿರತಕ್ಕಂಥ ಒಂದು ಗೋಲ್ಡ್ ಮೈನ್ ಅಂತ ನಾವು ಕರಿತಾ ಬರ್ತೀವಿ. ಡೀಪೆಸ್ಟ್ ಆಗಿರತಕ್ಕಂಥ ಗೋಲ್ಡ್ ಮೈನ್ ಅಂತ ಇದಕ್ಕೆ ನಾವು ಕರಿತಾ ಬರ್ತೇವೆ, ಹೌದಲ್ಲ? ಎಸ್. ಆ್ಯಂಡ್ ಫಸ್ಟ್ ಯಾವುದಪ್ಪ ಅಂತ ನೋಡ್ತಾ ಬಂದರೆ ಅದು ಸೌತ್ ಆಫ್ರಿಕಾದಲ್ಲಿರ್ತಕ್ಕಂಥದ್ದು. ಸೌತ್ ಆಫ್ರಿಕಾದಲ್ಲಿ ಇರತಕ್ಕಂಥದ್ದಂತ ನಾವು ನೋಡ್ತಾ ಬರ್ತೇವೆ. ರೈಟ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ, ಭಾರತದಲ್ಲಿ ಅತಿ ಹೆಚ್ಚು ಲವಣತೆ ಹೊಂದಿರುವ ಜಲಭಾಗ ಯಾವುದು? ಭಾರತದಲ್ಲಿ ಅತಿ ಹೆಚ್ಚು ಲವಣತೆ ಹೊಂದಿರುವ ಜಲಭಾಗ. ಸಾಂಬಾರ್ ಸರೋವರ ಇದೆ, ಹುಸೇನ್ ಸಾಗರ್ ಸರೋವರ ಇದೆ, ದಾಲ್ ಸರೋವರ ಇದೆ, ನಾಗಾರ್ಜುನ ಅಂತ ಇದೆ. ಇದಕ್ಕೆ ರೈಟ್ ಆನ್ಸರ್ ಯಾವುದಂದರೆ ಸಾಂಬಾರ್ ಸರೋವರ ಬಂದ್ಬಿಟ್ಟು ರಾಜಸ್ಥಾನದಲ್ಲಿ ಕಂಡುಬರ್ತಕ್ಕಂತಹದ್ದು. ಅತಿ ಹೆಚ್ಚು ಸಾಲ್ಟ್ ಇರತಕ್ಕಂತಹ ಲೇಕ್ ಅಂತ ಕರಿತಾ ಬರ್ತೇವೆ. ಇದು ರಾಜಸ್ಥಾನದ ಜೈಪುರಲ್ಲಿ ಕಂಡುಬರ್ತಕ್ಕಂಥದ್ದು ಅಂತ ನೋಡ್ತೀವಿ. ಇನ್ನು ಹುಸೇನ್ ಸಾಗರ್ ಬಂದುಬಿಟ್ರೆ ಆಂಧ್ರ ಪ್ರದೇಶ ಅಂತ ನಾವು ಕರೀತಾ ಬರ್ತೀವಿ. ಅದರ ಜೊತೆಗೆ ದಾಲ್ ಅಂದರೆ ಅತಿ ಸಿಹಿ ನೀರಿನ ಸರೋವರ ಅಂತ ಕರೀತಾ ಬರ್ತೇವೆ. ನಾಗಾರ್ಜುನ ಸಾಗರ್ ಆಲ್ಸೋ ಆಂಧ್ರ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಹಳದಿ ಎಂಬ ಹೆಸರನ್ನು ಯಾವ ಆಹಾರ ಪದಾರ್ಥಗಳಿಗೆ ಸೇರಿಸಲಾಗಿದೆ? ಹಳದಿ ಕ್ರಾಂತಿ ಅಂತ ಕರೀತಾ ಬರ್ತೀವಿ. ಹಳದಿ ಕ್ರಾಂತಿ, ಗ್ರೀನ್ ರೆವಲ್ಯೂಷನ್, ಹಣ್ಣುಗಳ ಉತ್ಪಾದನೆ, ಮೀನುಗಳ ಉತ್ಪಾದನೆ, ಎಣ್ಣೆಕಾಳುಗಳ ಉತ್ಪಾದನೆ, ಮೊಟ್ಟೆಗಳ ಉತ್ಪಾದನೆ. ಅಂದರೆ ಎಣ್ಣೆಕಾಳುಗಳ ಉತ್ಪಾದನೆಗೆ ಸಂಬಂಧಿಸಿದಂತೆ ಯೆಲ್ಲೋ ರೆವಲ್ಯೂಷನ್ ಅಂತ ಕರೀತಾ ಬರ್ತೇವೆ. ಎಣ್ಣೆಕಾಳುಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹದ್ದನ್ನು ಯೆಲ್ಲೋ ರೆವಲ್ಯೂಷನ್ ಅಂತ ಕರೀತಾ ಬರ್ತೇವೆ. ಇದರದ್ದು ಫಾದರ್ ಅಂದರೆ ಶ್ಯಾಮ್ ಪಿತ್ರೋಡ್ ಅಂತ ಬರ್ತಾರೆ. ಶ್ಯಾಮ್ ಪಿತ್ರೋಡ್ ಅಂತಕ್ಕಂಥವ್ರು ಇದ್ರ ಫಾದರ್ ಇರ್ತಾರೆ. ಇನ್ನು ಮೊಟ್ಟೆಗಳಿಗೆ ಸಂಬಂಧಪಟ್ಟಂತೆ ಸಿಲ್ವರ್ ಅಥವಾ ಬೆಳ್ಳಿ ಕ್ರಾಂತಿ ಅಂತ ಕರಿತೀವಿ. ಆ್ಯಂಡ್ ಇನ್ನು ಮೀನುಗಳಿಗೆ ಸಂಬಂಧಪಟ್ಟಂತೆ ನೀಲಿ ಕ್ರಾಂತಿ ಅಂತ ಕರಿತೀವಿ. ನೀಲಿ ಅಥವಾ ಬ್ಲೂ ಕ್ರಾಂತಿ ಅಂತ ಇದಕ್ಕೆ ಕರಿತಾ ಬರ್ತೀವಿ. ಇದನ್ನು ನೆನ್ಪಿಟ್ಕೊಳ್ಬೇಕು. ಮುಂದಿನ ಪ್ರಶ್ನೆ ನೋಡೋದಾದರೆ, ವಾತಾವರಣದಲ್ಲಿ ರಾಸಾಯನಿಕವಾಗಿ ನಿಷ್ಕ್ರಿಯವಾಗಿರುವ ಅನಿಲ ಯಾವುದು? ವಾತಾವರಣದಲ್ಲಿ ನಿಷ್ಕ್ರಿಯವಾಗಿರ್ತಕ್ಕಂಥ ಅನಿಲ ಯಾವುದು ಅಂತ ನೋಡ್ತಾ ಬರ್ತೇವೆ. ಆರ್ಗನ್ ಇದೆ, ನೈಟ್ರೋಜನ್ ಇದೆ, ನೀರಿನ ಆವಿ ಇದೆ, ಆಮ್ಲಜನಕ ಇದೆ. ಇದಕ್ಕೆ ರೈಟ್ ಆನ್ಸರ್ ಯಾವುದಂದರೆ ಆರ್ಗನ್ ಅಂತ ಕರಿತಾ ಬರ್ತೇವೆ. ಇದು 0.0093 ಇರ್ತಕ್ಕಂಥದ್ದು ವಾತಾವರಣದಲ್ಲಿ ಅಧಿಕವಾಗಿರೋದು ನೈಟ್ರೋಜನ್ ಅಂತ ಕರಿತೇವೆ. ನೈಟ್ರೋಜನ್ ವಾತಾವರಣದಲ್ಲಿ ಅಧಿಕವಾಗಿರ್ತಕ್ಕಂಥದ್ದು ಅಂತ ಕರಿತಾ ಬರ್ತೇವೆ. 71 ಇರ್ತಕ್ಕಂಥದ್ದು. ಅದಾದಮೇಲೆ ಆಕ್ಸಿಜನ್ ಅಂತ ಕರಿತೀವಿ. ಆಕ್ಸಿಜನ್ ಅದು 20% ಇರ್ತಕ್ಕಂಥದ್ದು. ನೆಕ್ಸ್ಟ್ ಆರ್ಗನ್ ಕೂಡ ಕರಿತಾ ಬರ್ತದೆ. ಅದಾದಮೇಲೆ CO2 ಹೀಗೆ ಬರ್ತಾ ಹೋಗ್ತದೆ. ಮುಂದಿನ ಪ್ರಶ್ನೆ ನೋಡೋದಾದರೆ, ಈ ಕೆಳಗಿನವುಗಳಲ್ಲಿ ಯಾವುದು ಮೃದು ಮರದ ಜಾತಿಗೆ ಸೇರಿದೆ? ಅಂದರೆ ಫೈನ್ ಇದೆ, ಮಹಾಗನಿ ಇದೆ, ಸ್ಟ್ರೋಸ್ ಇದೆ, ಡರ್ ಇದೆ. ಇದಕ್ಕೆ ಫೈನ್ ಅಂತ ಕರಿತೇವೆ. ಫೈನ್ ಈ ಕೆಳಗಿನವುಗಳಲ್ಲಿ ಅತಿ ಮೃದುವಾಗಿ ಇರ್ತಕ್ಕಂತಹದ್ದು
ಅಲ್ಲ ಅಂತ ಕೇಳ್ತೇವೆ. ಇವು ಮೂರು ಕೂಡ ಮೃದು ಆಗಿರತಕ್ಕಂಥದ್ದು ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಕಂಡುಬರ್ತಕ್ಕಂಥದ್ದು. ಭಾರತದ ಎರಡನೇ ಜೈವಿಕ ಬಿಸಿತಾಣ ಯಾವುದು? ಭಾರತದ ಎರಡನೇ ಜೈವಿಕ ಬಿಸಿತಾಣ ಹಾಟ್ಸ್ಪಾಟ್ ಅಂತ ಕರಿತಾ ಬರ್ತೇವೆ. ವಿಂಧ್ಯ ಇದೆ, ಹಿಮಾಲಯ ಇದೆ, ಪಶ್ಚಿಮ ಘಟ್ಟ ಇದೆ, ಅರಾವಳಿ ಇದೆ. ಇದಕ್ಕೆ ರೈಟ್ ಆನ್ಸರ್ ಅಂದರೆ ಪಶ್ಚಿಮ ಘಟ್ಟಗಳು. 4 ರೀತಿಯಾದಂತಹದ್ದು ಕಂಡುಬರ್ತೇವೆ. ಒಂದು ಹಿಮಾಲಯನ್ ಕಂಡುಬರ್ತೇವೆ, ಒಂದು ವೆಸ್ಟರ್ನ್ ಘಾಟ್ಸ್ ಅಂತ ಕರಿತೇವೆ, ಒಂದು ಸುಂಡಾ ಲ್ಯಾಂಡ್ ಅಂತ ಕರಿತೇವೆ, ಇನ್ನೊಂದು ಇಂಡೋ ಬರ್ಮಾ ಅಂತ ಕರಿತೀವಿ. ಜಗತ್ತಿನ 36 ಹಾಟ್ಸ್ಪಾಟ್ಗಳಲ್ಲಿ ಇಂಡಿಯಾಗೆ ಸಂಬಂಧಪಟ್ಟಂತೆ ಆ 4 ಹಾಟ್ಸ್ಪಾಟ್ಗಳನ್ನು ಅಥವಾ ಬಿಸಿತಾಣಗಳನ್ನು ನಾವು ನೋಡ್ತಾ ಬರ್ತೇವೆ. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಹೆದ್ದಾರಿಯ ಮೈಲುಗಲ್ಲುಗಳ ಬಣ್ಣ ಯಾವುದು? ರಾಷ್ಟ್ರೀಯ ಹೆದ್ದಾರಿ ನ್ಯಾಷನಲ್ ಹೈವೇ ಅಂತ ಕರಿತೀವಲ್ಲ, ನ್ಯಾಷನಲ್ ಹೈವೇದು ಕಪ್ಪು, ಹಸಿರು, ಹಳದಿ, ನೀಲಿ ಅಂತ ಇದೆ. ಇದಕ್ಕೆ ರೈಟ್ ಆನ್ಸರ್ ಯಾವುದಂತಂದರೆ ಯೆಲ್ಲೋ ಕಲರ್, ಯೆಲ್ಲೋ ಪ್ಲಸ್ ವೈಟ್ ಅಂತ ಕರಿತೀವಿ, ವೈಟ್ ಅಂತ. ಇದು ನ್ಯಾಷನಲ್ ರೋಡ್ ಬಗ್ಗೆ ತಿಳಿಸ್ತಕ್ಕಂಥದ್ದು. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಯಾವುದು ರೈಟ್ ಇದೆ ನೋಡ್ರಿ. ಹೆಚ್ಚಿನ ಜನಸಾಂದ್ರತೆ ಮತ್ತು ಕೊಳಗೇರಿ ಇವುಗಳು ಗ್ರಾಮ ನಿವಾಸಿಗಳ ಸಮಸ್ಯೆ. ಅಕಾಲಿಕ ಮಳೆ, ಬೆಳೆಗಳ ನಾಶ, ಮೆಟ್ರೋ ನಗರಗಳ ವಾಸಿಗಳ ಸಮಸ್ಯೆ. ಹೆಚ್ಚಿನ ಜನಸಾಂದ್ರತೆ, ನಿರುದ್ಯೋಗ, ಕೊಳಗೇರಿ ಇವುಗಳು ನಗರ ಸಮಸ್ಯೆ. ಹೆಚ್ಚಿನ ಜನಸಾಂದ್ರತೆ, ವಸತಿ ಮತ್ತು ಕೊಳಗೇರಿ ಇವುಗಳ ಬುಡಕಟ್ಟು ವಾಸಿಗಳ ಸಮಸ್ಯೆ ಅಂತ. ಇದರೊಳಗೆ ಯಾವ್ದು ಸರಿ ಅಂತಂತಂದರೆ ನೋಡಿ, ಮೊದಲನೇದಂತೂ ಜನಸಾಂದ್ರತೆ, ಕೊಳಗೇರಿ ಗ್ರಾಮ ನಿವಾಸಿ ಜನಸಾಂದ್ರತೆ ಇರುವುದಿಲ್ಲ. ಅಕಾಲಿಕ ಮಳೆ, ಬೆಳೆ ನಾಶ ಇವು ಮೆಟ್ರೋಪಾಲಿಟನ್ ನಗರಗಳ ಸಮಸ್ಯೆ ಅಂತ ಇದೆ, ಅದು ಅಲ್ಲ. ಹೆಚ್ಚಿನ ಜನಸಾಂದ್ರತೆ, ನಿರುದ್ಯೋಗ, ಕೊಳಗೇರಿ ಇವು ನಗರವಾಸಿಗಳ ಸಮಸ್ಯೆ. ಹೌದು, ಇದು ಸರಿಯಾದ ಉತ್ತರ ಆಗಿರತಕ್ಕಂಥದ್ದು. ಮುಂದಿನ ಪ್ರಶ್ನೆ ನೋಡ್ರಿ. ಅಮೆರಿಕಾದ ನಯಾಗರ ಸ್ಥಾವರದ ಮಾದರಿಯಂತೆ ಭಾರತದಲ್ಲಿ ನಿರ್ಮಿಸಿರುವ ಸ್ಥಾವರ ಯಾವುದು ಅಂತ ಇದೆ. ಅಮೆರಿಕಾದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನು ಭಾರತದಲ್ಲಿ ಜಮ್ಮು ಕಾಶ್ಮೀರ ಜಿಲ್ಲೆಯ ಜೀಲಂ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಜಲವಿದ್ಯುತ್ ಸ್ಥಾವರ, ಸಿಮ್ಲಾ ಸಮೀಪದ ನಿರ್ಮಿಸಿರುವ ಚಿಕ್ಕ ಜಲವಿದ್ಯುತ್ ಸ್ಥಾವರ, ಕರ್ನಾಟಕದ ಶಿವನಸಮುದ್ರ ನಿರ್ಮಿಸಿರುವ ಶೇಷಾದ್ರಿ ಅಯ್ಯರ್ ಸ್ಥಾವರ, ಆಂಧ್ರ ಪ್ರದೇಶದ ಟಾಟಾ ಜಲವಿದ್ಯುತ್ ಸ್ಥಾವರ. ಇದು ರೈಟ್ ಆಗಿದೆ, ಅಮೆರಿಕಾದ ಮಾದರಿಯಲ್ಲಿ ಮಾಡಿರತಕ್ಕಂಥದ್ದು. ಈ ಕೆಳಗಿನವುಗಳಲ್ಲಿ ಹೊಂದಾಣಿಕೆಯಾಗದ ಬಂದರು ಯಾವುದು? ಹೊಂದಾಣಿಕೆ ಯಾವುದಾಗಿಲ್ಲ ಆ ಫೋಟೋ. ಕಾಂಡ್ಲಾ ಗುಜರಾತ್ ಇದೆ, ಕಿಲ್ವಾಣ ಕೇರಳ ಇದೆ, ಪಾರಾದೀಪ್ ಒರಿಸ್ಸಾ ಇದೆ, ಕಾಕಿನಾಡ ಮಹಾರಾಷ್ಟ್ರ ಇದೆ. ಸೊ 3 ಕರೆಕ್ಟು. ಕಾಕಿನಾಡ ಮಹಾರಾಷ್ಟ್ರ ಅಲ್ಲ, ಕಾಕಿನಾಡ ಬಂದ್ಬಿಟ್ಟು ಮಹಾರಾಷ್ಟ್ರ ಅಲ್ಲ, ದಟ್ ಈಸ್ ಆಂಧ್ರ ಪ್ರದೇಶ ಅಂತ ನೋಡ್ತೇವೆ. ನೆಕ್ಸ್ಟ್, ಸುವರ್ಣ ಚತುಷ್ಕೋನ ಪೂರ್ವ ಪಶ್ಚಿಮ ಕಾರಿಡಾರ್ ಭಾರತದ ಯಾವ 2 ನಗರಗಳನ್ನು ಕೂಡಿಸುತ್ತದೆ? ಸೂರತ್ ಕಲ್ಕತ್ತಾ, ರಾಜ್ಕೋಟ್ ಗೌಹಾತಿ, ಪೋರ್ಬಂದರ್ ಸಿಲ್ಚಾರ್, ವಡೋದರ ಪೂರ್ಣಿಯಾ ಅಂತ ಇದೆ. ಸೊ ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಪೋರ್ಬಂದರ್ ಸಿಲ್ಚಾರ್ ನಡುವೆ ಗೋಲ್ಡನ್ ಕಾಟ್ರೇಜ್ ಅಂತ ಈ ರೀತಿ ಕೂಡಿಸ್ತಕ್ಕಂಥದ್ದು ಇಂಡಿಯಾದಲ್ಲಿ. ಓಕೆ, ಮುಂದಿನ ಪ್ರಶ್ನೆ, ಭಾರತದಲ್ಲಿ ರಾಜ್ಯಗಳು ಯಾವ ಕ್ರಮಾಂಕದಲ್ಲಿ ರಚನೆ ಆಯಿತು ಅಂತ ಇದೆ. ಇದಕ್ಕೆ ರೈಟ್ ಆನ್ಸರು ಸಿಕ್ಕಿಮು, ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಹರಿಯಾಣ, ಸಿಕ್ಕಿಂ, ಅರುಣಾಚಲ ಪ್ರದೇಶ, ಸಿಕ್ಕಿಂ, ಹರಿಯಾಣ, ನಾಗಾಲ್ಯಾಂಡ್, ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಹರಿಯಾಣ, ಸಿಕ್ಕಿಂ. ಇದರಲ್ಲಿ ರೈಟ್ ಯಾವುದಂದರೆ ನಾಗಾಲ್ಯಾಂಡ್, ಹರಿಯಾಣ, ಸಿಕ್ಕಿಂ, ಅರುಣಾಚಲ ಪ್ರದೇಶ ಅಂತ ನೋಡ್ತಾ ಬರ್ತೀವಿ. ಈ ಕೆಳಗಿನವುಗಳಲ್ಲಿ ಯಾವುದು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಎರಡೂಗಳ ಅಧಿಕಾರ ವ್ಯಾಪ್ತಿಗೆ ಹೊಂದಿದೆ? ಕೇಂದ್ರ ರಾಜ್ಯಗಳ ನಡುವೆ, ರಾಜ್ಯಗಳ ನಡುವೆ ಮೂಲಭೂತ ಹಕ್ಕುಗಳು, ಸಾಂವಿಧಾನಿಕ ಉಲ್ಲಂಘನೆ ಅಂತಂದರೆ ಇದರಲ್ಲಿ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಎರಡರ ವ್ಯಾಪ್ತಿಗೆ ಬರುತ್ತೆ ಅಂತ ನೋಡೋದಾದರೆ ಕೇಂದ್ರ ರಾಜ್ಯಗಳ ನಡುವಿನ ವಿವಾದ, ಮೂಲಭೂತ ಹಕ್ಕುಗಳು, ಸಾಂವಿಧಾನಿಕ ಉಲ್ಲಂಘನೆ ವಿರುದ್ಧ ಅಂದರೆ ಇದಕ್ಕೆ ಮೂಲಭೂತ ಹಕ್ಕು ಅಂತ ಕರಿತೇವೆ. ಎರಡಕ್ಕೂ ಬರ್ತಕ್ಕಂಥದ್ದು ಫಂಡಮೆಂಟಲ್ ಆದರೆ ರೈಟ್ಸ್ ಅಂತ ಕರಿತಾ ಬರ್ತೇವೆ. ಆರ್ಟಿಕಲ್ 139 ಪ್ರಕಾರ ಸುಪ್ರೀಂ ಕೋರ್ಟ್ಗೆ ಸಂಬಂಧಪಟ್ಟರೆ, ಆರ್ಟಿಕಲ್ 226 ಪ್ರಕಾರ ಹೈಕೋರ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ ನೋಡ್ತೇವೆ. ನೆಕ್ಸ್ಟ್, ಈ ಕೆಳಗಿನ ಚುನಾವಣಾ ಪದ್ಧತಿಗಳನ್ನು ಭಾರತದಲ್ಲಿ ವಿವಿಧ ಚುನಾವಣೆಗಳಲ್ಲಿ ಅನುಸರಿಸಲಾಗಿದೆ. ವಯಸ್ಕ ಮತದಾನದ ಆಧಾರದ ಮೇಲೆ ನೇರ ಚುನಾವಣೆ, ವರ್ಗಾಯಿಸಲಾದ ಏಕಮತಾನ ಪ್ರಾತಿನಿಧ್ಯ ಚುನಾವಣೆ, ಪಟ್ಟಿ ವ್ಯವಸ್ಥೆ, ಅನುಪಾತ ಪ್ರಾತಿನಿಧ್ಯ, ಸಂಚಿತ ಮತದಾರ ಅಂತ ಇದೆ. ಇದಕ್ಕೆ ರೈಟ್ ಆನ್ಸರ್ ಇದು ಮಾತ್ರ 1 ಮತ್ತು 2 ಮಾತ್ರ ಬಳಕೆಯಲ್ಲಿರ್ತಕ್ಕಂಥದ್ದಂತ ನಾವು ನೋಡ್ತೇವೆ. ಮುಂದಿನ ಪ್ರಶ್ನೆ, ಭಾರತದ ಸಂವಿಧಾನದಲ್ಲಿ ಸಮಾನತೆ ಹಕ್ಕು ಈ ಕೆಳಗಿನ 5 ವಿಧಿಗಳಲ್ಲಿದೆ. ಸಮಾನತೆ ಹಕ್ಕು ಅಂತಂದರೆ ಎಲ್ಲಿ ಬರ್ತೈತೆ? ಫಸ್ಟ್ 14 to 18 ತನಕ ಸಮಾನತೆ ಹಕ್ಕನ್ನು ನಾವು ನೋಡ್ತಾ ಬರ್ತೇವೆ. ನೆಕ್ಸ್ಟ್, ಭಾರತ ಸಂವಿಧಾನದ ಪ್ರಕಾರ ಜಿಲ್ಲಾ ನ್ಯಾಯಾಧೀಶರು ಎಂಬ ಪದ ಈ ಕೆಳಗಿನ ಯಾರನ್ನು ಒಳಗೊಂಡಿದೆ? ಜಿಲ್ಲಾ ನ್ಯಾಯಾಧೀಶರು, ಚೀಫ್ ಪ್ರೆಸಿಡೆನ್ಸಿ ನ್ಯಾಯಾಧೀಶರು, ಸೆಕ್ಷನ್ ನ್ಯಾಯಾಧೀಶರು, ಟ್ರಿಬ್ಯುನಲ್ ಜಡ್ಜ್, ಲಘು ಮೊಕದ್ದಮೆ ನ್ಯಾಯಾಧೀಶ ಅಂದರೆ ಸೆಕ್ಷನ್ ನ್ಯಾಯಾಧೀಶರಂತ ಜಿಲ್ಲಾ ನ್ಯಾಯಾಧೀಶರಿಗೆ ಕರೆಯತಕ್ಕಂಥದ್ದು. ನೆಕ್ಸ್ಟ್, ಭಾರತದಲ್ಲಿ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡ್ತಕ್ಕಂತಹದ್ದು ಯಾವುದು ಅಂತ ಇದೆ. ಹಣಕಾಸು ಆಯೋಗ, ನೀತಿ ಆಯೋಗ, ಕೇಂದ್ರೀಯ ಅಂಕಿಅಂಶಗಳ ಆಯೋಗ, ಭಾರತೀಯ ಅಂಕಿಅಂಶಗಳ ಆಯೋಗ, ಕೇಂದ್ರೀಯ ಅಂಕಿಅಂಶಗಳ ಆಯೋಗ ಅಂತ ನಾವು ಕರೀತಾ ಬರ್ತೇವೆ. ನೆಕ್ಸ್ಟ್, ಮುಂದಿನ ಪ್ರಶ್ನೆ ನೋಡಿ. ಭಾರತದ ಜನಸಂಖ್ಯೆ ವಾರ್ಷಿಕ ಸರಾಸರಿ ಬೆಳವಣಿಗೆ ದರ ಕನಿಷ್ಠ ಮಟ್ಟ ತಲುಪಿದ್ದು ಯಾವಾಗ ಅಂತಂದರೆ 1971 to 81 ಅಂತ ನೋಡ್ತಾ ಬರ್ತೇವೆ. ಸುಸ್ಥಿರ ಅಭಿವೃದ್ಧಿ ಎಂಬ ಪದವನ್ನು
ಪರಿಚಯಿಸಿದ ಸಮಿತಿ. ಚೆಲ್ಲಯ್ಯ, ಕೊಧಾರಿಯಾ, ಬ್ರಂಟ್ಲ್ಯಾಂಡ್, ಶ್ಯಾಮ್ ಪ್ರಕಾಶ್ ಅಂದರೆ ಬ್ರಂಟ್ಲ್ಯಾಂಡ್ ಕಮಿಟಿ ಅನ್ನೋದು ಸುಸ್ಥಿರ ಅಭಿವೃದ್ಧಿ ಅಂತ ಘೋಷಿಸುತ್ತದೆ. ಮಹಾರತ್ನ ಕಂಪನಿಗಳ ಪಟ್ಟಿಗಳಲ್ಲಿ ಯಾವುದು ಸೇರಿಲ್ಲ ಅಂತ ಇದೆ. ಇದರಲ್ಲಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಸೇರಿಲ್ಲ. ಇದು ಬಂದ್ಬಿಟ್ಟು ನವರತ್ನಕ್ಕೆ ಸೇರಿರ್ತಕ್ಕಂಥದ್ದು. ಇವು 3 ಕೂಡ ಮಹಾರತ್ನ ಇರೋದು. ಟೋಟಲ್ ಈಗ ಅಟ್ ಪ್ರೆಸೆಂಟ್ 14 ಅಂತ ಗುರುತಿಸ್ತೇವೆ. ಸಂವಿಧಾನದ ಯಾವ ವಿಧಿ ರಾಜ್ಯಪಾಲರ ಬಗ್ಗೆ ತಿಳಿಸ್ತದೆ? ಗವರ್ನರ್ ಬಗ್ಗೆ. ಆರ್ಟಿಕಲ್ 152 ಗವರ್ನರ್ ಬಗ್ಗೆ ಮಾತಾಡುತ್ತೆ. ಸಂವಿಧಾನಾತ್ಮಕ ಮತದಾನದ ಹಕ್ಕು ಈ ಕೆಳಗಿನ ಯಾವ ನಿಬಂಧನೆಗೆ ಒಳಪಟ್ಟಿದೆ? ರಾಷ್ಟ್ರೀಯ ಆಸಕ್ತಿ, ಭಾರತದ ಏಕತೆ ಮತ್ತು ಸಮಗ್ರತೆ, ರಾಷ್ಟ್ರದ ರಕ್ಷಣೆ, ಸಾರ್ವಜನಿಕ ವ್ಯವಸ್ಥೆ ಅಂತ ಇದೆ. ಸೊ ಇದರಲ್ಲಿ ಯಾವುದು ಮತದಾನ ಮಾಡ್ತಕ್ಕಂತಹದ್ದು ಏನಾಗ್ತದೆ? ರಾಷ್ಟ್ರೀಯ ಏಕತೆ ಆಗುತ್ತಾ, ರಾಷ್ಟ್ರದ ರಕ್ಷಣೆ ಆಗುತ್ತಾ, ರಾಷ್ಟ್ರೀಯ ಆಸಕ್ತಿ ಅಂತ ನಾವು ಕರೀತಾ ಬರ್ತೇವೆ. ರಾಜ್ಯಸಭೆಯ ಪದನಿಮಿತಿ ಅಧ್ಯಕ್ಷರು ಯಾವಾಗಲೂ ಯಾರಾಗಿರ್ತಾರೆ ಅಂದರೆ ಉಪರಾಷ್ಟ್ರಪತಿಗಳು ಆಗಿರತಕ್ಕಂಥದ್ದು. ವಿಧಾನ ಪರಿಷತ್ ಈ ಕೆಳಕಂಡ ಯಾವ ಸದಸ್ಯರನ್ನು ಹೊಂದಿರುವುದಿಲ್ಲ? ಯಾವುದು ಹೊಂದಿರೋದಲ್ಲ? ಶಿಕ್ಷಕರ ಕ್ಷೇತ್ರ, ಕಾಯ್ದಿರಿಸಿದ ಸ್ಥಳೀಯ ಸಂಸ್ಥೆ, ಪದವಿ ಅಂದರೆ ಕಾಯ್ದಿರಿಸಿದ ರೀತಿಯಾದಂಥ ಕ್ಷೇತ್ರಗಳು ಯಾವುದೂ ಕೂಡ ಇರುವುದಿಲ್ಲ. ರಾಜ್ಯಸಭೆಯ ಭಾಗ ಸದಸ್ಯರ ನಿವೃತ್ತಿ ಹೊಂದುವುದು 6 ವರ್ಷಕ್ಕೊಮ್ಮೆ, 5 ವರ್ಷಕ್ಕೊಮ್ಮೆ, 3 ವರ್ಷಕ್ಕೊಮ್ಮೆ, 2 ವರ್ಷಕ್ಕೊಮ್ಮೆ. ಪ್ರತಿ 2 ವರ್ಷಕ್ಕೊಮ್ಮೆ 1/3 ಜನ ನಿವೃತ್ತಿಯನ್ನು ಹೊಂದತಕ್ಕಂಥದ್ದು. ಸಂವಿಧಾನದ ಮೂಲ ಅಂಶಗಳನ್ನು ತಿದ್ದುಪಡಿ ಮಾಡಬಹುದು, ತಿದ್ದುಪಡಿ ಮಾಡುವಂತಿಲ್ಲ. ಆಳುವ ಪಕ್ಷ ನಿಚ್ಚ ಬಹುಮತ ಪಡೆದಾಗ ತಿದ್ದುಪಡಿ ಮಾಡಬಹುದು. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ತಿದ್ದುಪಡಿ ಮಾಡಬಹುದು. ಅಂದರೆ ಮೂಲ ಆಶಯಗಳನ್ನು, ಬೇಸಿಕ್ ಸ್ಟ್ರಕ್ಚರ್ನ ತಿದ್ದುಪಡಿ ಮಾಡುವುದಕ್ಕೆ ಬರೋದಿಲ್ಲ. ನೆಕ್ಸ್ಟ್ ಭಾರತದಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಂಕ ಅಥವಾ ಸೂಚಿಯನ್ನು ಯಾವ ರೀತಿ ಅಂತಂದರೆ ಇದಕ್ಕೆಲ್ಲ ಕೂಡ ಸರಿಯಾದ ಉತ್ತರ. ನಿರೀಕ್ಷಿತ ಜೀವಿತಾವಧಿ, ನಿರೀಕ್ಷಿತ ಶಾಲಾ ವರ್ಷಗಳು, ಸರಾಸರಿ ಶಾಲಾ ವರ್ಷಗಳು, ಒಟ್ಟು ರಾಷ್ಟ್ರೀಯ ವರಮಾನದಲ್ಲಿ ತಲಾ ಆದಾಯ. ಇವೆಲ್ಲ ಏನಾಗಿರುತ್ತೆ? ಇವು GK ಪ್ರಶ್ನೆ ಸರಣಿಯಾಗಿರುತ್ತದೆ. ಮತ್ತೆ ಭೇಟಿಯಾಗೋಣ.